ವಾಂಗ್ಚುಕ್ ಅವರಾಗಿರ್ಬೋದು, ಇವತ್ತು ನಿಧಾನಕ್ಕೆ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಯಾವ ಮಿನಿಸ್ಟರ್ ರಾಜೀನಾಮೆಗಿದ್ದರೂ ಮೋದಿ ಅವ್ರ ರಾಜೀನಾಮೆಯನ್ನು ಕೇಳೋದು ಮುಖ್ಯ ಅನ್ನುವಂಥದ್ದು ದಿಶೆಯಲ್ಲಿನೋ ಮುನ್ನುಗ್ತಾ ಇದ್ದೀರಿ ಅಂತ ವರದಿಗಳು ಬರ್ತಾ ಇದ್ದಾವೆ. ಇದು ನಿಜವಾಗಿದ್ದರೆ ಈಗಾಗಲೇ ಆಮರಣ ಅಂತ ಉಪವಾಸ ಕೊಟ್ಟಂಥ ವಾಂಗ್ಚುಕ್ಕರ ಪ್ರಭಾವ ಇಷ್ಟರ ಮಟ್ಟಿಗೆ ಆಗ್ಬೋದು. ಅದನ್ನು ಸಹ ಟೀಕಾ ಮಾಡ್ತಾ ಇದ್ದಾರೆ ನಮ್ಮ BJP ಶೆಲ್ನವರು. ಇಲ್ಲ ನೀರು ಕುಡಿತಾನೆ ಮತ್ತೇನು ಮಾಡ್ತಾನೆ, ನೀವೇನು ಉಪವಾಸ ಮಾಡುವಂಥ ವ್ಯಕ್ತಿಯನ್ನು ನಾಟಕ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಆಮರಣ ಉಪವಾಸ ಸಂದರ್ಭದಲ್ಲೇ ಲಿಂಬು ನೀರಂತೂ ಇದ್ಕೊಂಡು ಕುಡಿಯುವಂಥ ಒಂದು ಸಂಪ್ರದಾಯದ ಅನುಕೂಲಗಳಿದ್ದಾವೆ. ಅದರ ಆಹಾರ ಮುಟ್ಟೋದಿಲ್ಲ ಅನ್ನುವಂಥದ್ದು ಅದು. ಯಾಕಂದ್ರೆ ನಿಂಬೆ ರಸ ಶರೀರಕ್ಕೆ ಅದು ಜೀವಂತ ಉಳಿಯೋದಕ್ಕಾಗಿ ಒಂದು ಆಧಾರ ಆಗ್ತದೆ ಅನ್ನೋಂಥ ಕಾರಣಕ್ಕಾಗಿ. ಆದರೂ ಸಹಿತ ನಮ್ಮ ಟೀಕಾಕಾರರು ಟೀಕಾ ಮಾಡ್ತಿದ್ದಾರೆ, ಅವ್ರು ಉಪವಾಸ ಇಲ್ಲ, ಊಟ ಮಾಡ್ತಾರೆ, ತುಳುಗಿರಿ ಮಾಡ್ತಾರೆ, ಪ್ರಚಾರ ಮಾಡ್ತಾಯಿದ್ದಾರೆ. ಮಾಡಲಿ ಏನು ತಪ್ಪಿಲ್ಲ. ಆದರೆ ಅವರು ಹೋರಾಟ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದಾರೆ ಅನ್ನೋದು ಅಷ್ಟೇ ಸತ್ಯ ಅಂತ ಹೇಳ್ತಾ, ಅದೇನೇ ಇರಲಿ, ಈ ಒಂದು ಹೋರಾಟದಲ್ಲಿ ಯಾರನ್ನು ಸೋಲಿಸ್ತಾರೋ ಯಾರನ್ನು ಗೆಲ್ಲಿಸ್ತಾರೋ ಗೊತ್ತಿಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ, ಈ ವಾಂಗ್ಚುಕ್ ಮತ್ತು ದೀಪ್ಕೆ ಅವ್ರ ಜೊತೆಗೆ ಇವತ್ತು ಕಾಂಗ್ರೆಸ್ಸು ಕೂಡಿದ್ರಿಂದ ಇದು ರಾಜಕೀಕರಣಗೊಳಿಸುವ ಸಾಧ್ಯತೆಗಳಿದ್ದಾವೆ. ಅದೇನೋ ಇದ್ರೂ ಸಹಿತ ಈ ಮೂಮೆಂಟ್ ಮಾತ್ರ ನಿದ್ದೆಗೆಡಿಸಿದ್ದೀನಿ, ಸುಳ್ಳಲ್ಲ ಮೋದಿ ಅವ್ರದ್ದು ಮತ್ತು ಶಾರ್ ಅವ್ರದ್ದು. ಇದಕ್ಕೆ ನೀವೇನಂತೀರಿ? ಜಂಜಿ ಇದೊಂದು ಮೂಮೆಂಟ್ ಆದಿತ್ತಾ ದೊಡ್ಡ ಪ್ರಮಾಣದಲ್ಲಿ ಮೋದಿಯವ್ರನ್ನ ಬದಲಾಯಿಸಿದ್ದ? ನೋಡೋಣ ಏನಾಗ್ತದೆ. ಯಾಕಂದ್ರೆ ಯಾವುದೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೋದಿ ಅವರು ಇವತ್ತಿನ ಒಂದು ರಾಜಕೀಯ ನೀತಿಗಳು ನೋಡ್ತಾ ಬರೋದನ್ನು ನೋಡಿದಾಗ, ರಾಜಕೀಯ ತಂತ್ರ ನೋಡಿದಾಗ, ಅದರಲ್ಲೂ ಭಾರತದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಅಲ್ಲ ಮೋದಿ ಪ್ರಭುತ್ವ ಇಲ್ಲದ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಮೋದಿ ಅವರು ರಾಜೀನಾಮೆ ಕೊಡುವಂಥದ್ದು ಭಾಳಷ್ಟು ಕಡಿಮೆ ಅನ್ನುವಂಥ ಮಾತುಗಳು. ಇದಕ್ಕೆ ನೀವು ಹೇಳ್ತೀರಿ? ಇದಕ್ಕೆ ತಪ್ಪು ಅಂತೀರ, ಸರಿ ಅಂತಾರೆ, ಏನಾದರೂ ಅಲ್ರಿ ಹೇಳ್ತಾ ಇರಿ, ಕಮೆಂಟ್ ಮಾಡ್ತಾಯಿರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ನ ನಿಲ್ಲಿಸಲಿಕ್ಕೆ ಹೋಗಬಾರ್ದು. H16 ನ್ಯೂಸ್ ಅರ್ಥಾತ್ ಚಿತ್ರರಂಗದ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.